ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗಕ್ಕೆ ಪ್ರೀತಿಯ ಸ್ವಾಗತ. ಡಿಯರ್ ಫ್ರೆಂಡ್ಸ್, ಕರ್ನಾಟಕ ಸರ್ಕಾರದಿಂದ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಿವಿಲ್ ಇರ್ಬೋದು, CR ಮತ್ತು DRಗೆ ಸಂಬಂಧಿಸಿದಂಥ ಸುಮಾರು 3991 ಸಿವಿಲ್ ಹಾಗೆ 1600 CR ಮತ್ತು DR ಹುದ್ದೆಗಳು. ಇದೊಂದು ಸುವರ್ಣ ಅವಕಾಶ. ಇದನ್ನು ಮಿಸ್ ಮಾಡಿದಳೆ ನೀವು ಸದುಪಯೋಗ ಪಡಿಸ್ಕೊಳ್ಳಿ. ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ಈಗ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. ಆಫ್ಲೈನ್ ಮತ್ತು ಆನ್ಲೈನ್ ಕ್ಲಾಸಸ್ಗಳು ಎರಡೂ ಸಹ ಸ್ಟಾರ್ಟ್ ಆಗಿದೆ. ಯಾರಿಗೆ ಇವೆರಡೂ ಆಗೋದಿಲ್ಲ ಅವ್ರು ಯೂಟ್ಯೂಬಲ್ಲಾದರೂ ಸಹ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ಕ್ವಶನ್ ಅನಾಲಿಸಿಸ್ ಫ್ರೀಯಾಗಿ ಮಾಡ್ತಾ ಇದ್ವಿ. ಅದನ್ನು ಸಬ್ಸ್ಕ್ರೈಬ್ ಆಗಿ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ, ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ 45 ಡೇಸ್ ಆಫ್ಲೈನ್ ಕ್ಲಾಸ್ ಮತ್ತು ಆನ್ಲೈನ್ ಕ್ಲಾಸ್ಗಳು ಸ್ಟಾರ್ಟ್ ಆಗಿದೆ. ಅದನ್ನು ನೀವು ಪಡಿಬೋದು. ನೆಕ್ಸ್ಟ್ ಹಾಗಾದರೆ ಹಿಂದೆ ಬಂದಿರತಕ್ಕಂಥ ಪ್ರಶ್ನೆ ಮತ್ತು ಮುಂದೆ ಹೇಗೆ ಬರ್ಬೋದು ಅಂತಕ್ಕಂಥದ್ದನ್ನು ನಾನೀಗ ಮಾತಾಡ್ತಾ ಹೋಗ್ತೀನಿ. ಹಂಪಿಯ ಪ್ರಾಚೀನ ಅವಶೇಷಗಳು ಯಾವ ನದಿಯ ದಡದಲ್ಲಿದೆ ಅಂತ ನೋಡಿ. ಈ ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಿಸಿದಂಥ ಒಂದು ಪ್ರಶ್ನೆ ಯಾವಾಗಲಿರುತ್ತೆ. ನಿಮಗೆ ಈ ತುಂಗಭದ್ರಾ ನದಿ ಬಗ್ಗೆ ನಿಮಗೆ ಮಾಹಿತಿ ಬೇಕು. ಇದು ಏನು, ಈ ತುಂಗ ಮತ್ತು ಭದ್ರಾ ನದಿ ಅಂತಕ್ಕಂಥದ್ದು ಶಿವಮೊಗ್ಗ ಜಿಲ್ಲೆಯ ಕೂಡ್ಲಿ ಅಂತಕ್ಕಂಥದ್ದು ಕಡೆ ಸೇರುತ್ತೆ. ನೋಡಿ, ಹಂಪಿ ನಿಮಗೆ ಫೇಮಸ್ ಆಗಿರ್ತಕ್ಕಂಥದ್ದು ವಿಜಯನಗರ ಸಾಮ್ರಾಜ್ಯ. ನೋಡಿ, ಹಂಪಿಗೆ ನಾವು ಏನಂತ ಕರಿತೀವಿ? ವಿರೂಪಾಕ್ಷ ತೀರ್ಥ ಅಂತ ಕರಿತೀವಿ. ಏನಂತ ಕರಿತೀವಿ? ವಿರೂಪಾಕ್ಷ ತೀರ್ಥ. ಅದೇ ರೀತಿಯಾಗಿ ಹಂಪಿಯಲ್ಲಿ ತುಂಗಭದ್ರಾ ನದಿ ಸೇರುವಂಥ ಸಾಗರವನ್ನು ನಾವೇನಂತ ಕರಿತೀವಿ? ಈ ಪಂಪ ಸಾಗರ ಅಥವಾ ಇದನ್ನು ಪಂಪ ಕ್ಷೇತ್ರ ಅಂತ ಕರಿತೀವಿ, ಅಥವಾ ಇದನ್ನು ಪಂಪ ತೀರ್ಥ ಅಂತ ಕರಿತೀವಿ. ಹಾಗೆ ಈ ಹಂಪಿಗೆ ಮತ್ತೊಂದು ಹೆಸರು ಏನಪ್ಪ ಅಂದರೆ ಈ ಕಿಷ್ಕಿಂದ. ಯಾವುದು? ಕಿಷ್ಕಿಂದ ತೀರ್ಥ ಅಂತಲೂ ಕರೀತಾರೆ. ಏನಂತ ಕರೀತಾರೆ? ಕಿಷ್ಕಿಂದ ತೀರ್ಥ. ನೆಕ್ಸ್ಟು, ಹಾಗಾದರೆ ತುಂಗಭದ್ರಾ ನದಿ ಅಂತಕ್ಕಂಥದ್ದು ಈಗ ಹಂಪಿಗೆ ಏನು ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಿಸಿದಂಥ ಒಂದು ಕ್ಯಾಪಿಟಲ್ ಸಿಟಿ ಆಗಿತ್ತು ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಬೇಕು. ಫಸ್ಟ್ ಕ್ಯಾಪಿಟಲ್ ಸಿಟಿ ಯಾವುದು ಅಂದರೆ ವಿಜಯನಗರದ್ದು ಆನೆಗೊಂದಿ ಅಂತ. ಇದು ಕೊಪ್ಪಳ ಡಿಸ್ಟಿಕಲ್ಲಿ ಬರುತ್ತೆ. ನೆಕ್ಸ್ಟು ಹಂಪಿ ಆಗುತ್ತೆ. ಹಂಪಿ 1565 ತಾಳಿಕೋಟೆ ಕದನ ಆದಮೇಲೆ ಏನಾಗುತ್ತೆ? ಈ ಪೆನುಗೊಂಡ ಆಗುತ್ತೆ. ಈ ಪೆನುಗೊಂಡ ಆದಮೇಲೆ ಮತ್ತೆ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಯಾವುದಾಗುತ್ತಂದರೆ ಈ ಒಂದು ವೆಲ್ಲೂರು ಆಗುತ್ತೆ. ವೆಲ್ಲೂರು ಆದಮೇಲೆ ಮತ್ತೆ ಯಾವುದಾಗುತ್ತಂದರೆ ಈ ಒಂದು ಚಂದ್ರಗಿರಿ ಅಂತಕ್ಕಂಥದ್ದಾಗುತ್ತೆ. ಯಾವುದು? ಚಂದ್ರಗಿರಿ. ಆಂಧ್ರ ಪ್ರದೇಶ, ತಮಿಳುನಾಡು, ಈ ರೀತಿಯಾಗಿ ಕೊನೆಗೆ ಮತ್ತೆ ಈ ಆನೆಗೊಂದಿಯಲ್ಲೇ ಏನು ಮಾಡ್ತಾರೆ ಇವರು ಮತ್ತೆ ಬಂದು ನೆಲೆಸ್ತಾರೆ ಅಂತ. ಹಾಗಾದರೆ ವಿರೂಪಾಕ್ಷ ತೀರ್ಥ, ಪಂಪಸಾಗರ ಮತ್ತು ಕಿಷ್ಕಿಂದೆ ಅಂದರೆ ನಮಗೆ ಈ ಹಂಪಿ ಅಂತ ಗೊತ್ತಾಯಿತು. ನೆಕ್ಸ್ಟ್ ಹಾಗಾದರೆ ಇನ್ನೊಂದು ಪ್ರಶ್ನೆ ನಿಮಗೆ ಕೇಳಿದರೆ ಅಗಸ್ತ್ಯ ತೀರ್ಥ ಅಂದ್ರೆ ಯಾವುದು ಅಂತ ಕೇಳ್ತಾರೆ. ಯಾವುದು? ಅಗಸ್ತ್ಯ. ಈ ಅಗಸ್ತ್ಯ ತೀರ್ಥ ಅಂತಕ್ಕಂಥದ್ದೇನಿದೆ ಇದು ಯಾವುದು ಅಂತ ಕೇಳೋದು. ಅಗಸ್ತ್ಯ ತೀರ್ಥ ಅಂತಕ್ಕಂಥದ್ದು ಯಾವುದು ಅಂತ ಕೇಳ್ಬೋದು. ಅಗಸ್ತ್ಯ ತೀರ್ಥ ಅಂದರೆ ಯಾವುದು ಅಂದರೆ ಈ ಬಾದಾಮಿ ಅಂತಕ್ಕಂಥದ್ದೇನಿದೆ ಇದನ್ನು ಅಗಸ್ತ್ಯ ತೀರ್ಥ ಅಂತ ಕರಿತೀವಿ. ಬಾದಾಮಿ ಅಂತಕ್ಕಂಥದ್ದೇನಿದೆ ಇದನ್ನು ಅಗಸ್ತ್ಯ ತೀರ್ಥ ಅಂತ ಕರಿತೀವಿ. ಈ ಪ್ರಶ್ನೆ ಕೇಳ್ಬೋದು. ಕಿಷ್ಕಿಂದ ತೀರ್ಥ ಮತ್ತು ಪಂಪಸಾಗರ, ವಿರೂಪಾಕ್ಷ ತೀರ್ಥ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಾಯಿತು. ಹಂಪಿಯ ಪ್ರಾಚೀನ ಅವಶೇಷಗಳ ಬಗ್ಗೆನೂ ಗೊತ್ತಾಯಿತು. ಈಗ ನಮಗೆ ಹಂಪಿಗೆ ಸಂಬಂಧಿಸಿದಂತೆ ಆನೆಗೊಂದಿರ್ಬೋದು, ಹಂಪಿ, ಪೆನುಗೊಂಡ, ವೆಲ್ಲೂರು ಮತ್ತು ಚಂದ್ರಗಿರಿ. ಈ ಚಂದ್ರಗಿರಿಯಿಂದ ನಿವೇಶನವನ್ನು ಪಡೆದೇ ಈ ಬ್ರಿಟಿಷರು ಏನು ಮಾಡ್ತಾರೆ, ಈ ಮದ್ರಾಸ್ ಅಂತಕ್ಕಂಥ ನಗರವನ್ನು ನಿರ್ಮಾಣ ಮಾಡಿದ್ರ ಬಗ್ಗೆ ನಿಮಗೆ ಮಾಹಿತಿ ಇರಬೇಕು. ಮಲಪ್ರಭಾ ನದಿ ಮತ್ತು ಘಟಪ್ರಭಾದ ಬಗ್ಗೆ ಗೊತ್ತಿದೆ. ಕಾವೇರಿ ನದಿ, KRS ಗೊತ್ತಿದೆ. ಈ ಕಬಿನಿ ನದಿ ತೀರದಲ್ಲಿರ್ತಕ್ಕಂಥದ್ದೇ ಈ ಒಂದು ನಂಜುಂಡೇಶ್ವರ, ಅಥವಾ ಈ ಒಂದು ಕರ್ನಾಟಕದ ಅತ್ಯಂತ ದೊಡ್ಡ ದೇವಾಲಯ ಆದಂತಹ ಈ ನಂಜುಂಡೇಶ್ವರ ಏನಿದೆ ಇದು ಕಬಿನಿ ನದಿ ತೀರದಲ್ಲಿ ಇದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಹಾಗಾದರೆ ಅಗಸ್ತ್ಯ ತೀರ್ಥ ಅಂದರೆ ಬಾದಾಮಿ, ಹಾಗೆ ಪಂಪತೀರ್ಥ, ಕಿಷ್ಕಿಂದ ತೀರ್ಥ, ವಿರೂಪಾಕ್ಷ ತೀರ್ಥ ಅಂದರೆ ಈ ಹಂಪಿ ಅಂತ ಗೊತ್ತಿರಬೇಕು. ಹಾಗಾಗಿ ತುಂಗಭದ್ರಾ ನದಿಯಲ್ಲಿ ಹರಿತಕ್ಕಂಥದ್ದನ್ನು ಪಂಪಸಾಗರ, ಪಂಪಕ್ಷೇತ್ರ ಅಂತ ಕರಿತೀವಿ. ಭಾರತದ ರಾಜಧಾನಿ ಕಲ್ಕತ್ತಾದಿಂದ ದೆಹಲಿಗೆ ಯಾವಾಗ ಸ್ಥಳಾಂತರವಾಯಿತು ಅಂದರೆ ಸ್ಥಳಾಂತರಿಸಲಾಯಿತು ಅಂತಕ್ಕಂಥದ್ರ ಮೇಲೆ ನಮಗೆ ಹೆಚ್ಚು ಪ್ರಶ್ನೆಗಳನ್ನು ಇಲ್ಲಿ ಕೇಳ್ತಾ ಹೋಗ್ತಾರೆ. ಬೇರೆ ಬೇರೆ ವಿಧಾನದಲ್ಲಿ ಪ್ರಶ್ನೆಗಳನ್ನು ನಮಗೆ ಕೇಳ್ಬೋದು. ನೋಡಿ, 1911 ಈ ಒಂದು 5ನೇ ಜಾರ್ಜ್ ಯಾರು ಅಂದರೆ 5ನೇ ಜಾರ್ಜ್ ಅಂತಕ್ಕಂಥವನು ಭಾರತಕ್ಕೆ ಬರ್ತಾನೆ. ಈ 5ನೇ ಜಾರ್ಜನ್ನು ಭಾರತಕ್ಕೆ ವೆಲ್ಕಮ್ ಮಾಡೋದಕ್ಕೋಸ್ಕರ ಏನು ಮಾಡ್ತೀವಿ, 1911 ಒಂದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಈ ಕಲ್ಕತ್ತಾ ಏನಿದೆ, ಕಲ್ಕತ್ತಾ ಅಧಿವೇಶನದಲ್ಲಿ ಬಿಷನ್ ನಾರಾಯಣ್ ದಾರ್ ಅಂತಕ್ಕಂಥವ್ರು ಏನಿದ್ದಾರೆ ಇವರ ನೇತೃತ್ವದಲ್ಲಿ ನಾವು ಈ ಜನಗಣ ಮನವನ್ನು ಹಾಡಿ ಇವ್ರನ್ನ ವೆಲ್ಕಮ್ ಮಾಡಿದ್ವಿ. ಈ ಖುಷಿಗೆ ಇವ್ರು ಏನು ಮಾಡಿದರು, ಮತ್ತೆ 3 ಘಟನೆಗಳನ್ನು ಇವರು ನಮ್ಮಲ್ಲಿ ಇಂಪ್ರೂವ್ಮೆಂಟ್ ಮಾಡಿದರು ಅಂತಕ್ಕಂಥದ್ದು ಗೊತ್ತಿರಬೇಕು. ಈ 1911 ಒಬ್ಬ ವೈಸ್ರಾಯಿ ಬಗ್ಗೆಯೂ ನಿಮಗೆ ಗೊತ್ತಿರಬೇಕು. ಈ ಒಂದು ವೈಸ್ರಾಯಿ ಯಾರು ಅಂದರೆ ಈ ಒಂದು ಆರ್ಡಿಂಜ್
ಸೆಕೆಂಡ್ ಅಂತಕ್ಕಂಥವ್ರು ವೈಸ್ರಾಯ್ ಇದ್ದರು. ನೆಕ್ಸ್ಟ್ ಏನು ಮಾಡಿದರು, 1911ರಲ್ಲಿ ಈ ಒಂದು ದೆಹಲಿಯಿಂದ ಕಲ್ಕತ್ತಾದಿಂದ ದೆಹಲಿಗೆ ಏನು ಮಾಡಿದರು, ರಾಜಧಾನಿನ ವರ್ಗಾವಣೆ ಮಾಡಿದರು. ಎಲ್ಲಿಂದ ಎಲ್ಲಿಗೆ, ಈ ಕಲ್ಕತ್ತಾದಿಂದ ಈ ದೆಹಲಿಗೆ ಏನು ಮಾಡಿದರು, ರಾಜಧಾನಿ ವರ್ಗಾವಣೆ ಮಾಡಿದರು. ಏಕೆ ಅಂದರೆ ಕಲ್ಕತ್ತಾ ಬ್ರಿಟಿಷರ ರಾಜಧಾನಿ 1696ರಲ್ಲಿ ಬ್ರಿಟಿಷರ ರಾಜಧಾನಿಯಾಗಿತ್ತು. ಇಲ್ಲಿಂದ 1911ಕ್ಕೆ ಇಲ್ಲಿಗೆ ಟ್ರಾನ್ಸ್ಫರ್ ಆಯಿತು. ಇವರ ಆರಂಭಿಕ ರಾಜಧಾನಿ ಯಾವುದು ಅಂತ ಹೇಳಿದ್ದೆ, ಈ ಮಚಲಿಪಟ್ಟಣ ಅಂತ ಏನಿದೆ ಇದು ಬ್ರಿಟಿಷರ ಆರಂಭಿಕ ರಾಜಧಾನಿಯಾಗಿತ್ತು. ಹಾಗೆ ಇವರು ಸೂರತ್ತಲ್ಲೇ 1613ರಲ್ಲಿ ಒಂದು ಫ್ಯಾಕ್ಟರಿಯನ್ನು ಕಟ್ಟಿದ್ದು ಅಂತಕ್ಕಂಥದ್ದು ಸಹ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಹಾಗಾದರೆ 1911ರಲ್ಲಿ ಈ ಬಂಗಾಳ ಏನಾಗುತ್ತೆ, ಈ ಬಂಗಾಳ ವಿಭಜನೆಯನ್ನು ಸಹ ರದ್ದತಿ ಮಾಡ್ತಾರೆ. ಕ್ಯಾನ್ಸಲ್ ಆಫ್ ಬಂಗಾಳ ಪಾರ್ಟಿಷನ್ ಅಂತ ಗೊತ್ತಿರಬೇಕು. ನೆಕ್ಸ್ಟ್ ನಿಮಗೆ ಈ ಒಂದು ಮುಂಬೈನಲ್ಲಿ ಈ ಗೇಟ್ವೇ ಆಫ್ ಇಂಡಿಯಾ ಅಂತಕ್ಕಂಥದ್ದನ್ನು ಹೋಗುವಾಗ ಕೊನೆಗೆ ಏನು ಮಾಡ್ತಾರೆ, ಈ ಒಂದು 5ನೇ ಜಾರ್ಜ್ ಇದನ್ನು ಇನಾಗ್ರೇಷನ್ ಮಾಡಿ ಹೋಗ್ತಾರೆ. ಗೇಟ್ವೇ ಆಫ್ ಇಂಡಿಯಾ ಇರೋದು ಮುಂಬೈನಲ್ಲಿ, ಇಂಡಿಯನ್ ಗೇಟ್ ಇರೋದು ಡೆಲ್ಲಿಯಲ್ಲಿ ಅಂತ ಗೊತ್ತಿರಬೇಕು. ಹಾಗಾಗಿ ಈಗ 1911ರಲ್ಲಾದಂಥ ಈ ಘಟನೆ ಏನಿದೆ, ಈ 4 ಘಟನೆಗಳು ಮೇಜರಾಗಿ ನಡೆಯುತ್ತೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ. ಇವು ಮತ್ತೆ ಪ್ರಶ್ನೆ ಬರ್ಬೋದು. 2ನೇ ಜಾರ್ಜ್ ಬಗ್ಗೆ, 5ನೇ ಜಾರ್ಜನ್ನು ವೆಲ್ಕಮ್ ಮಾಡೋದಕ್ಕೆ ನಮಗೆ ಹಾರ್ಡಿಂಗ್ ಸೆಕೆಂಡ್ ಬಗ್ಗೆ 5ನೇ ಜಾರ್ಜನ್ನು ವೆಲ್ಕಮ್ ಮಾಡೋದಕ್ಕೆ ಇದಾಯಿತು ಅಂತ. ಬುದ್ಧರ, ಹಿಂದೂಗಳ ಮತ್ತು ಜೈನರ ಬಂಡೆಗಳನ್ನು ಕತ್ತರಿಸಿ ಮಾಡಿದ ಗುಹೆಗಳು ಈ ಕೆಳಗಿನ ಯಾವ ಸ್ಥಳದಲ್ಲಿ ಒಟ್ಟಿಗೆ ಇವೆ ಅಂತಕ್ಕಂಥದ್ದು ನೋಡಿ. ನಮಗೆ ಈ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಅಜಂತ ಏನಿದೆ, ಅಜಂತ, ಇದರಲ್ಲಿ 30 ಗುಹೆಗಳಿವೆ. ಕೇವ್ಸ್ ಎಷ್ಟಿದೆ, 30 ಗುಹೆಗಳಿವೆ. ನೆಕ್ಸ್ಟು ಅದೇ ರೀತಿಯಾಗಿ ಈ ಮಹಾರಾಷ್ಟ್ರದಲ್ಲಿರ್ತಕ್ಕಂತಹ ಒಂದು ಎಲ್ಲೋರ ಏನಿದೆ, ಇಲ್ಲಿ 34 ಗುಹೆಗಳಿವೆ. ಎಷ್ಟಿದೆ, 34 ಗುಹೆಗಳಿವೆ. ನೆಕ್ಸ್ಟು ಅದೇ ರೀತಿಯಾಗಿ ಈ ಮಹಾರಾಷ್ಟ್ರದಲ್ಲಿರ್ತಕ್ಕಂತಹ ಒಂದು ಎಲಿಫೆಂಟ ಅಂತ ಏನು ಕರಿತೀರ, ಇದರಲ್ಲಿ ಎಷ್ಟು ಗುಹೆಗಳಿದೆ, 7 ಗುಹೆಗಳಿವೆ. ಎಷ್ಟಿದೆ, 7 ಗುಹೆಗಳಿವೆ. ಅದೇ ರೀತಿಯಾಗಿ ನಮಗೆ ಈ ಕರ್ನಾಟಕದಲ್ಲಿರ್ತಕ್ಕಂಥ ಮೇಜರ್ ಈ ಒಂದು ಬಾದಾಮಿ ಅಂತಕ್ಕಂಥದ್ದು ಏನಿದೆ, ಇಲ್ಲಿ 4 ಗುಹೆಗಳಿವೆ. 4 ಗುಹೆಗಳಿವೆ. ಎಸ್, ಹಾಗಾದರೆ ಇಲ್ಲೇನು ಮಾಡಿದ್ದಾನೆ, ರಿಲಿಜಿಯಸ್ ಬಗ್ಗೆ ಕೇಳಿದ್ದಾನೆ ನೋಡಿ. ಅಜಂತ ಗುಹೆಗಳಲ್ಲಿ 25 ವಿಹಾರಗಳಿದೆ, 5 ಚೈತ್ಯಾಲಯಗಳ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ಹಾಗಾದರೆ ಇದು ಯಾವುದಕ್ಕೆ ಸಂಬಂಧಿಸಿದೆ, ಬೌದ್ಧ ಧರ್ಮದ ಈ ಮಹಾಯಾನ ಏನಿದೆ ಇದಕ್ಕೆ ಸಂಬಂಧಿಸಿದಂತಹ ಮತ್ತು ಬೋಧಿಸತ್ವ ಪದ್ಮಪಾಣಿ ಚಿತ್ರಗಳಿಗೆ ಸಂಬಂಧಿಸಿದಂಥ ಬೌದ್ಧ ಧರ್ಮದ ಜಾತಕಗಳಿಗೆ ಸಂಬಂಧಿಸಿದಂಥದ್ದು ಅಜಂತದಲ್ಲಿದೆ. ಬಟ್ ಹಾಗಾದರೆ ಅಜಂತ ಶಾತವಾಹನ, ವಾಕಟಕ ಮತ್ತು ಗುಪ್ತರ ಕಾಲದಲ್ಲಿ ನಿರ್ಮಾಣ ಆಯಿತು ಅಂತ ಹೇಳಿದೆ. ಈ ಎಲ್ಲೋರ ಅಂತಕ್ಕಂಥದ್ದೇನಿದೆ 771ರಲ್ಲಿ ರಾಷ್ಟ್ರಕೂಟರ ದೊರೆ 1ನೇ ಕೃಷ್ಣ ನಿರ್ಮಾಣ ಮಾಡ್ದ. ಹಾಗಾಗಿ ಇವೇನಿದೆ ಜೈನಿಸಮ್ ಇರ್ಬೋದು, ಹಿಂದೂಯಿಸಮ್ ಇರ್ಬೋದು, ಹಾಗೆ ಬೌದ್ಧಿಸಮ್ ಬಗ್ಗೆ ಮಾಹಿತಿಯನ್ನು ಇರ್ತಕ್ಕಂಥದ್ದು ಈ ಎಲ್ಲೋರ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಎಲಿಫೆಂಟ ಅಂತ ಕರೆದವರು ಇದನ್ನು ಯಾರು ಅಂದರೆ ಪೋರ್ಚುಗೀಸರು ಅಂತ ಗೊತ್ತಿರಬೇಕು. ಹಾಗೆ ಬಾದಾಮಿ ಗುಹೆಗಳೇನಾಗಿದೆ, ಶೈವ ಮತ್ತು ವೈಷ್ಣವ ಮತ್ತು ಈ ಒಂದು ಜೈನಿಸಮ್ ಗುಹೆಗಳಿದೆ. ಬೌದ್ಧಿಸಮ್ ಇರಲ್ಲ. ಶೈವ, ವೈಷ್ಣವ ಮತ್ತು ಜೈನಿಸಮ್ 4 ಗುಹೆಗಳನ್ನು ನೀವು ನೋಡ್ಬೋದು. ಇದು ಕೀರ್ತಿವರ್ಮ ಮತ್ತು ಮಂಗಳೇಶನ ಕಾಲದಲ್ಲಿ ಬಾದಾಮಿ ಗುಹೆಗಳು ನಿರ್ಮಾಣ ಆಯಿತು. ಈ ಒಂದು ರಾಷ್ಟ್ರಕೂಟರ ಕಾಲದಲ್ಲಿ ಈ ಎಲ್ಲೋರ ಎಲಿಫೆಂಟ್ ಆಯಿತು. ಅಜಂತ ಆಗಿದ್ದು ಶಾತವಾಹನ ಮತ್ತು ವಾಕಟಕ ಮತ್ತು ಗುಪ್ತರ ಕಾಲದಲ್ಲಿ ಆಯಿತು ಅಂತ ಗೊತ್ತಿರಬೇಕು. ಎಸ್, ಹಾಗಾದರೆ ಇದ್ರ ಬಗ್ಗೆ ಗೊತ್ತಾಯಿತು. ಕಾರ್ಲೆ, ಈ ಮಹಾರಾಷ್ಟ್ರದ ಕಾರ್ಲೆ ಏನಿದೆ ಭಾರತದ ಅತ್ಯಂತ ದೊಡ್ಡ ಒಂದು ಈ ಜೈನಿಸಮ್ ಬೌದ್ಧಿಸಮ್ಗೆ ಸಂಬಂಧಿಸಿದಂಥ ಚೈತ್ಯಾಲಯ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ನೋಡಿ, ಕೇರಳದಲ್ಲಿರ್ತಕ್ಕಂಥದ್ದು ಎಡಕಲ್ ಅಂತ. ಕೇರಳದಲ್ಲಿ ಎಡಕಲ್ ಕೇವ್ಸ್ ಅಂತ ಬರುತ್ತೆ. ಇಲ್ಲಿ ಕರ್ನಾಟಕ ಅಲ್ಲ, ಈ ಕೇವ್ಸ್ ಬರೋದಿಲ್ಲ ಅಂದರೆ ಎಡಕಲ್, ಕೇರಳದಲ್ಲಿ ಬರ್ತಕ್ಕಂಥ ಎಡಕಲ್ ಕೇವ್ಸ್ಗಳ ಬಗ್ಗೆನೂ ನಿಮಗೆ ಮಾಹಿತಿ ಇರಬೇಕು. ಅಂದರೆ ಆ ಪ್ಲೇಸ್ ಕೊಟ್ಟಿದ್ದಾನಂದರೆ ನೆಕ್ಸ್ಟ್ ಏನಾದ್ರು ಕ್ವಶನ್ಸ್ ಕೇಳೋ ಸಾಧ್ಯತೆಗಳು ಇರುತ್ತೆ. ಈಗ ಮೇಜರ್ ನಮಗೆ ಅಜಂತ, ಎಲ್ಲೋರ ಎಲಿಫೆಂಟ ಮತ್ತು ಬಾದಾಮಿಯಲ್ಲಿರ್ತಕ್ಕಂತಹ ಒಂದು ಗುಹೆಗಳ ಬಗ್ಗೆ ಮಾಹಿತಿಯನ್ನು ಕೇಳ್ತಾರೆ. ಇದು ನಿಮಗೆ ಗೊತ್ತಿರಲಿ. ಎಸ್, ಹಾಗಾದರೆ ಸಿಂಧು ಕಣಿವೆ ನಾಗರಿಕತೆಯ ಜನರು ಯಾರನ್ನು ಪೂಜಿಸುತ್ತಿದ್ದರು? ಆ್ಯಕ್ಚುಲಿ ನಿಮಗೆ ವೇದಿಕ್ ಮತ್ತು ಸಿಂಧುನಲ್ಲಿ ನಮಗೆ ಬೇಕಾದಂಥ ಮೇಜರ್ ಡಿಫ್ರೆನ್ಸ್ ಅಂದರೆ ಈ ವೇದಗಳಲ್ಲಿ ಇದು ಏನಾಗಿರುತ್ತೆ ಅಂದರೆ ಈ ಪ್ರಧಾನ ಕುಟುಂಬ ಯಾವುದು ಅಂದರೆ ವೇದಗಳು. ಸಿಂಧುನಲ್ಲಿ ಏನಾಗಿರುತ್ತೆ ಅಂದರೆ ಈ ಒಂದು ಮಾತೃಪ್ರಧಾನ ಕುಟುಂಬಗಳಿರುತ್ತೆ. ನೋಡಿ, ಇಲ್ಲಿ ಹನುಮಾನ್, ಅಯ್ಯಪ್ಪ, ಮೇಲ್ನೆ ಯಾವುದೂ ಅಲ್ಲ, ಪಶುಪತಿ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಸಿಂಧೂ ಕಣಿವೆಯ ನಾಗರಿಕತೆ ಭಾರತೀಯ ಮೂಲರು. ಇದು ವರ್ಲ್ಡ್
ಫಸ್ಟ್ ಸಿಟಿ ಸಿವಿಲೈಸೇಷನ್ ಅಂತ ನಿಮಗೆ ಗೊತ್ತಿರಬೇಕು. ಹಾಗೆ ಇವರೇನಾಗಿದ್ದರು, ಈ ಒಂದು ಪ್ರಕೃತಿಯ ಆರಾಧಕರು. ವೇದಗಳ ಕಾಲದಲ್ಲಿ 6 ದೇವರುಗಳ ಮೇಲೆ ಆಡಿದ ಪ್ರಾರ್ಥನೆ ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವಣ ವೇದ ಅಂತ ಬಂತು. ಹಾಗಾದರೆ ಪಶುಪತಿ ಅಂದರೆ ಪ್ರಕೃತಿಯ ಒಡೆಯ ಅಥವಾ ಶಿವ ಅಥವಾ ದೇವರು. ಈ ಪ್ರಕೃತಿಯ ಒಡೆಯ ಏನಿದ್ದಾನೆ ಪಶುಪತಿ ಅಂತ ಗೊತ್ತಿರಬೇಕು. ಪಶುಪತಿ ಅಂತಕ್ಕಂಥದ್ದು ಗೊತ್ತಿರಬೇಕು. ಮಾತೃಪ್ರಧಾನ ಕುಟುಂಬಗಳು ಎಲ್ಲಿ ಬಂತು, ಈ ಅಲಂಕಾರಗಳ ಬಗ್ಗೆ ನೋಡಿ. ಸಿಂಧೂ ನಾಗರಿಕತೆಯಲ್ಲಿ ಈ ಒಂದು ಮಹಿಳೆಯರಿಗೆ ಸಂಬಂಧಿಸಿದ ನೃತ್ಯ ಭಂಗಿಯ ಗರ್ಲ್ ಇರ್ಬೋದು, ಅದರ ಬಾಲಕಿ ಇರ್ಬೋದು. ಅದೇ ರೀತಿಯಾಗಿ ನಾವು ಮೇಜರಾಗಿ ಈ ಒಂದು ತುಟಿಗೆ ಒಂದು ಲಿಫ್ಟಿಕ್ ಇರ್ಬೋದು, ಕೆನ್ನೆಗೆ ಕೆಂಪಾದ ಒಂದು ಬಣ್ಣ ಇರ್ಬೋದು, ಮತ್ತು ನಾವು ಕೂದಲಿಗೆ ಕೇಶಾಲಂಕಾರ ಇರ್ಬೋದು, ಹಾಗೆ ಬಳೆಗಳಿರ್ಬೋದು, ಹಾಗೆ ರಿಂಗ್ಗಳಿರ್ಬೋದು. ಇವೆಲ್ಲ ಗೊತ್ತಿದ್ದು ಈ ಸಿಂಧೂ ಸಿವಿಲೈಸೇಷನಲ್ಲಿ ಮಾತೃಪ್ರಧಾನ, ಸ್ತ್ರೀಯರಿಗೆ ಹೆಚ್ಚು ಪ್ರಾಧಾನ್ಯತೆ ಇತ್ತು ಅನ್ನೋದು ನಿಮಗೆ ಗೊತ್ತಿರಲಿ. ಪಿತೃಪ್ರಧಾನ ಹೆಚ್ಚಾಗಿದ್ದೆಲ್ಲಿ ಅಂದರೆ ಈ ಒಂದು ವೇದಿಕ್ ಸಿವಿಲೈಸೇಷನಲ್ಲಿ ಆರ್ಯರು ಬಂದಾಗ ಅಂತ ಗೊತ್ತಿರಬೇಕು. ಹಾಗಾದರೆ ಈ ಕೆಳಗಿನ ಮಹಾತ್ಮ ಗಾಂಧೀಜಿಯವರು ಯಾರನ್ನು 1940 ವೈಯಕ್ತಿಕ ಸತ್ಯಾಗ್ರಹಕ್ಕೆ ಆಯ್ಕೆ ಮಾಡಿದ್ರಂತ? ವಿನೋಬಾ ಭಾವೆ, ಲೋಕಮಾನ್ಯ ತಿಲಕ್, ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಜವಾಹರ್ಲಾಲ್ ನೆಹರು ಅಂತ. ನೋಡಿ, ಫಸ್ಟ್ ಈ ಭೂದಾನ ಚಳವಳಿ ಇವೆಲ್ಲ ನಡೆಸಿದಂತಹ ವಿನೋಬಾ ಭಾವೆಗೆ ಸಂಬಂಧಿಸಿದಂತೆ ನೋಡ್ತಾ ಹೋಗೋಣ. ಯಾಕಪ್ಪ ಇದಾಯಿತು ಅಂದರೆ 1940ರಲ್ಲಿ ಈ ಆಗಸ್ಟ್ ಆಫರು ಅಥವಾ 1939ರಲ್ಲಿ ನಮಗೆ ಸೆಕೆಂಡ್ ವರ್ಲ್ಡ್ ವಾರ್ ಅಂತಕ್ಕಂಥದ್ದು ಏನಾಯಿತು, ಸ್ಟಾರ್ಟ್ ಆಯಿತು. ಸಂಕಷ್ಟದ ಸ್ಥಿತಿಯಲ್ಲಿದ್ದಾಗ ನಾವು ಬ್ರಿಟಿಷರಿಗೆ ಸ್ವತಂತ್ರ ಬೇಡುವುದಿಲ್ಲ ಅಂತ ಹೇಳಿದ್ದು ಗಾಂಧೀಜಿ. ಅದನ್ನು ಅನುಗುಣವಾಗಿ ನಾವು ಸ್ವತಂತ್ರನೂ ಬೇಡಲ್ಲ, ಸೆಕೆಂಡ್ ವರ್ಲ್ಡ್ ವಾರಿಗೆ ಸಪೋರ್ಟ್ ಮಾಡಲ್ಲ. ಯಾಕೆ ಅಂದರೆ ಈಗಾಗಲೇ 1914 1918 ಫಸ್ಟ್ ವರ್ಲ್ಡ್ ವಾರಿಗೆ ಭಾರತೀಯರು 3 ಲಕ್ಷ ಜನ ತಮ್ಮ ಸ್ವಂತ ಖರ್ಚಿನಲ್ಲೇನಾಯಿದ್ರು ಹೋಗಿ ಈ ಬ್ರಿಟನ್ ಪರವಾಗಿ ಈಜಿಪ್ಟು ಅಲ್ಲೆಲ್ಲ ಉಳ್ಕೊಂಡು ಏನು ಮಾಡಿದರು, ಹೋರಾಟ ಮಾಡಿ ಬಂದರು. ಹಾಗಾಗಿ ಈ ಒಂದು ವೈಯಕ್ತಿಕ ಚಳವಳಿ ಅಂತಕ್ಕಂಥದ್ದೇನಿದೆ ಈ ವಿನೋಬಾ ಭಾವೆಯವರ ನೇತೃತ್ವದಲ್ಲಿ ಸ್ಟಾರ್ಟ್ ಮಾಡಿದರು. ಇದರ ಎರಡನೇ ಅಧ್ಯಕ್ಷರು ಯಾರು ಅಂದರೆ ಇದರ ಎರಡನೇ ಅಧ್ಯಕ್ಷರೇ ಜವಾಹರ್ಲಾಲ್ ನೆಹರು ಅಂತ ಗೊತ್ತಿರಬೇಕು. ನಿಮಗೆ ವಿಶೇಷವಾಗಿ ಯಾಕೆ ನಡೀತು ಅಂದರೆ ಎರಡನೇ ಮಹಾಯುದ್ಧದಲ್ಲಿ ನಾವು ನಡೆಯೋದಿಲ್ಲ, ನಮಗೆ ಒಂದು ಇಂಡಿವಿಜುವಲ್ ಮೂಮೆಂಟ್, ವೈಯಕ್ತಿಕವಾದಂಥ ಕೆಲವು ಅಂಶಗಳು, ಸ್ವದೇಶಿ ವಸ್ತು ಮತ್ತು ಇವುಗಳ ಬೇಡಿಕೆ ನಮಗೆ ಬೇಕು, ತಟಸ್ಥವಾಗಿರ್ತೀವಿ ಅನ್ನೋ ಉದ್ದೇಶದಿಂದ ಅದನ್ನು ವಿರೋಧಿಸಿ ಸೆಕೆಂಡ್ ವರ್ಲ್ಡ್ ವಾರಿಗೆ ನಾವು ಪಾರ್ಟಿಸಿಪೇಷನ್ ಮಾಡಲ್ಲ ಅಂತಕ್ಕಂಥ ಸಂದೇಶವನ್ನು ಕೊಟ್ಟಿದ್ದೆ ಈ ಒಂದು ಇಂಡಿವಿಜುವಲ್ ಮೂಮೆಂಟ್ ಅಂತ, ವೈಯಕ್ತಿಕ ಚಳವಳಿ. ನೋಡಿ, ಅದೇ ವರ್ಷ ನಮಗೆ ಆಗಸ್ಟ್ ಆಫರ್ ಬಂತು. ನೆಕ್ಸ್ಟ್ ಜಿನ್ನಾ ಅವರು ಪಾಕಿಸ್ತಾನ ಟರಾವ್ ಮಾಡಿದರು 1940ನಲ್ಲೇ. ನೋಡಿ, 1940ನಲ್ಲಿ ಏನಾಯ್ತು, ನಮಗೆ ಆಗಸ್ಟ್ ಆಫರ್ ಬಂತು. 1940ನಲ್ಲೇ ಜಿನ್ನಾ ಅವರು ಫಸ್ಟು ಪಾಕಿಸ್ತಾನ ಟರಾವ್ ಹೊಡಿಸಿದರು. ನೆಕ್ಸ್ಟ್ 1942ರಲ್ಲಿ ಕ್ರಿಪ್ಸ್ ಬಂತು. 1942ಗೆ ಬ್ರಿಟಿಷರ ವಿರುದ್ಧ ಅತ್ಯಂತ ಕಟ್ಟಕಡೆಯ ಒಂದು ಬೃಹತ್ ಏನು ಒಂದು ಚಳವಳಿಯನ್ನು, ಕ್ವಿಟ್ ಇಂಡಿಯಾ ಚಳವಳಿಯನ್ನು ನಾವು ಮಾಡಿದ್ವಿ. ಹಾಗಾಗಿ ಈ ಒಂದು ಎರಡೂ ಕಾನ್ಸೆಪ್ಟ್ಗಳ ಮೇಲೆ ನಿಮಗೆ ಬೇರೆ ಬೇರೆ ವಿಧಾನದಲ್ಲಿ ಪ್ರಶ್ನೆಗಳು ಬರ್ಬೋದು. ಹಾಗಾಗಿ ವಿನೋಬಾ ಭಾವೆ, ಲೋಕಮಾನ್ಯ ತಿಲಕ್ ಅವರು, ನೋಡಿ ಬಾಲಗಂಗಾಧರ ತಿಲಕ್ ಅವರಿಗೆ ನಿಮಗೆ ವಿಶೇಷವಾಗಿ ಈ ಒಂದು ಶಿವಾಜಿ ಮತ್ತು ಗಣೇಶ ಉತ್ಸವವನ್ನು ಸ್ಟಾರ್ಟ್ ಮಾಡಿದ್ರು ಅವರೇ. ಲಾಲ್ ಬಹದ್ದೂರ್ ಶಾಸ್ತ್ರಿ 1966ರಲ್ಲಿ ವಿದೇಶದಲ್ಲಿ ಸತ್ತಂಥ ಒಬ್ಬ ಶಾಂತಿದೂತ ವ್ಯಕ್ತಿ ಭಾರತದಲ್ಲಿ. ನೆಹರು ಅವರು 5 ಬಾರಿ ANC ಅಧಿವೇಶನ ಇರ್ಬೋದು, ಮತ್ತು ಪ್ರಧಾನಮಂತ್ರಿ ಆಗಿದ್ದಿರ್ಬೋದು. ಇವೆಲ್ಲವನ್ನು ಕುರಿತು ಮತ್ತೆ ಬೇಸಿಕ್ಕಾಗಿ ರಿಪೀಟ್ ಆಗ್ಬೋದು. ಇವೇ ಪ್ರಶ್ನೆಯನ್ನು ಸ್ವಲ್ಪ ಅಪ್ಲೈಡ್ ಆಗಿ ಸ್ಟೇಟ್ಮೆಂಟ್ ವೈಸ್ ಕೇಳ್ತಾನೆ KE-ನಲ್ಲಷ್ಟೇ. ಇವೇ ಪ್ರಶ್ನೆಗಳನ್ನು KE-ನಲ್ಲಿ ಅಪ್ಲೈಡ್ ಸ್ಟೇಟ್ಮೆಂಟ್ ವೈಸ್ ಕೇಳ್ಬೋದು. ಅದೆಲ್ಲ ಸ್ವಲ್ಪ ನೋಡ್ಕೊಳ್ಳೋಣ ಮುಂದಿನ ವಿಡಿಯೋಗಳಲ್ಲಿ, ಆ ಥರದ್ದು ಮಾಡೋಣ. ವಿಜಯನಗರದ ಯಾವ ದೊರೆ ಗಜಬೆಂಟೆಗಾರ ಎಂಬ ಬಿರುದನ್ನು ಸ್ವೀಕರಿಸಿದ್ದನು ಅಂತ. ನೋಡಿ, ಹರಿಹರ ಬುಕ್ ಅಂತಿದೆ. ಈ 1ನೇ ಹರಿಹರನ ಕಾಲಕ್ಕೆ ಬಂದಂಥ ಒಬ್ಬ ಇಬನ್ ಬಟೋಟ ಅಂತ, ಯಾರು ಇಬನ್ ಬಟೋಟ ಅಂತಕ್ಕಂತಹ ಒಬ್ಬ ಆಫ್ರಿಕಾ ದೇಶದ 1340 ಸುಮಾರಿಗೆ ಬರ್ತಾನೆ. ಇವನು ಮೊಹಮ್ಮದ್ ಬಿನ್ ತುಘಲಕ್ಕನ ಆಸ್ಥಾನಕ್ಕೆ ಬಂದಂಥ ಇಬನ್ ಬಟೋಟ ಏನು ಮಾಡ್ತಾನೆ, ಈ ಮೊರಕ್ಕೋ ದೇಶದವನು ಏನು ಮಾಡ್ತಾನೆ, ಇವನ ಆಸ್ಥಾನಕ್ಕೆ ಬರ್ತಾನೆ 1ನೇ ಹರಿಹರ. ಇಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಏನು ಅಂದರೆ ನಮಗೆ ದೇವರಾಯ. ನೋಡಿ, ಈ ಒಂದು ಪ್ರೌಢ ದೇವರಾಯ ಏನಂತ ಕರೀತಾರೆ, ಪ್ರೌಢ ದೇವರಾಯ ಅಂತ ಕರೀತಾರೆ, ಅಥವಾ ಅದೇ ರೀತಿಯಾಗಿ ಗಜಬೆಂಟೆಗಾರ ಅಂತ ಕರೀತಾರೆ. ಅದೇ ರೀತಿಯಾಗಿ ಮಹಾನಾಟಕ ಸುಧಾನಿಧಿ ಅಂತಕ್ಕಂಥ ಬಿರುದು ಮತ್ತು ಕೃತಿಯನ್ನು ಬರೆದವನು ಯಾರು ಅಂದರೆ ಇದೇ ದೇವರಾಯ. ಯಾರು ಅಂದರೆ 2ನೇ ದೇವರಾಯ. ನೆಕ್ಸ್ಟ್ ಅದೇ ರೀತಿಯಾಗಿ ಈ ಕುರ್ಆನ್ ಅಂತಕ್ಕಂಥ ಪ್ರತಿಗಳನ್ನು ತನ್ನ ಆಸ್ಥಾನದಲ್ಲಿಟ್ಕೊಂಡು ಆಡಳಿತವನ್ನು ನಡೆಸಿದವನು. ಹಾಗೆ ಗದುಗಿನ ಭಾರತ ಅಂತಕ್ಕಂಥದ್ದು ಈ ಕುಮಾರವ್ಯಾಸ,
ಈ ಕುಮಾರವ್ಯಾಸ ಅಂತಕ್ಕಂಥವ್ರು ಏನಿದ್ದಾರೆ ಇವರ ಆಸ್ಥಾನದಲ್ಲೇ ಇದ್ದರು ಅಂತಕ್ಕಂಥದ್ದು ಗೊತ್ತಿರಬೇಕು ನಿಮಗೆ. ಈ ಎರಡನೇ ದೇವರಾಯನ ಆಸ್ಥಾನಕ್ಕೆ ಒಬ್ಬ ವಿಶೇಷವಾದ ವ್ಯಕ್ತಿ ಬರ್ತಾನೆ, ಈ ಶಾರುಖ್ ಖಾನ್ ಅಂತಕ್ಕಂಥವ್ನು. ಯಾರು? ಶಾರುಖ್ ಖಾನ್ ಅಂತಕ್ಕಂಥ ದೊರೆ ಕಳಿಸಿದಂತಹ ಒಬ್ಬ ಟ್ರಾವೆಲ್ಲರ್ ಯಾರು ಅಂದರೆ ಈ ಒಂದು ಅಬ್ದುಲ್, ಯಾರು ಅಂದರೆ ಈ ಅಬ್ದುಲ್ ರಜಾಕ್ ಅಂತ ಅವನ ಹೆಸರು. ಯಾರು ಅಂದರೆ ಅಬ್ದುಲ್ ರಜಾಕ್ ಅಂತಕ್ಕಂಥದ್ದು ಗೊತ್ತಿರಬೇಕು. ಈ ರೀತಿಯ ಮಾಹಿತಿಗಳನ್ನು ಸಹ ನಿಮಗೆ ವಿಶೇಷವಾಗಿ ನೀಡಬಹುದು. ದೇವರಾಯ, ಪ್ರೌಢದೇವರಾಯ, ಗಜಬೆಂಟಬಾರ, ಹಾಗೆ ಮಹಾನಾಟಕ ಸುಧಾನಿಧಿ ಮತ್ತು ಕುರಾನ್ಗಳಿಗೆ ಸಂಬಂಧಿಸಿದಂಥ ಅಂಶಗಳನ್ನು ಸಹ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಹಾಗೆ ಎರಡನೇ ದೇವರಾಯನ ಒಬ್ಬ ದಂಡಾಧೀಶ, ಲಕ್ಕಣ್ಣ ದಂಡಾಧೀಶ ಅಂತಕ್ಕಂಥವ್ನು ಏನು ಮಾಡ್ತಾನೆ, ಈ ಸಿಲೋನ್ ಮತ್ತು ಕೇರಳದ ಮೇಲೆ ದಾಳಿ ಮಾಡಿ ದಕ್ಷಿಣ ಸಮುದ್ರಾಧಿಪತಿ ಅನ್ನೋ ಬಿರುದನ್ನು ಸಹ ಪಡೆದ ಅಂತಕ್ಕಂಥದ್ದು ಗೊತ್ತಿರಬೇಕು. ಈ ಸಂಗಮ್ ಸಂತತಿಯಲ್ಲಿ ಇವನೇ ಶ್ರೇಷ್ಠ ದೊರೆ. ಸಂಗಮ್ ಸಾಳುವ ತುಳುವ ಸಂತತಿಯಲ್ಲಿ ಹೇಗೆ ಶ್ರೀಕೃಷ್ಣದೇವರಾಯ, ತುಳುವ ಸಂತತಿಯಲ್ಲಿ ಶ್ರೀಕೃಷ್ಣದೇವರಾಯ ಹೇಗೆ ಪ್ರಮುಖ ದೊರೆನೋ, ಈ ಸಂಗಮ್ ಸಂತತಿಯಲ್ಲಿ ಈ ಎರಡನೇ ದೇವರಾಯ ಅಂತಕ್ಕಂಥವನು ಪ್ರಮುಖ ದೊರೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಹಾಗೆ ಒಂದನೇ ದೇವರಾಯನ ಆಸ್ಥಾನಕ್ಕೆ ಬಂದಂಥವನು ಇಟಲಿಯ ಪ್ರವಾಸಿಗ ನಿಕ್ಕಲೋ ಡಿ ಕೋಂಟಿ ಅಂತಕ್ಕಂಥವನು ಇವರ ಆಸ್ಥಾನಕ್ಕೆ ಬಂದ. ಹಾಗೆ ಸಂಗಮ್ ಸಂತತಿಯಲ್ಲಿ ನಮಗೆ 4 ಜನ ಟ್ರಾವೆಲರ್ಸ್ ಬರ್ತಾರೆ. ಒಂದು 1ನೇ ಹರಿಹರನ ಕಾಲದಲ್ಲಿ ಇಬನ್ ಬಟೋಟ, ನಿಕ್ಕಲೋ ಡಿ ಕೋಂಟಿ 1ನೇ ದೇವರಾಯನ ಕಾಲದಲ್ಲಿ, ಹಾಗೆ ಈ ಒಂದು ಅಬ್ದುಲ್ ರಜಾಕ್ ಅಂತಕ್ಕಂಥವನು 2ನೇ ದೇವರಾಯನ ಕಾಲದಲ್ಲಿ, ಹಾಗೆ 2ನೇ ವಿರೂಪಾಕ್ಷನ ಕಾಲದಲ್ಲಿ ಒಬ್ಬ ರಷ್ಯಾದವನು ಬರ್ತಾನೆ, ನಿಕಟಿನ್ ಅಂತ ಅವನ ಹೆಸರು. ಸಂಗಮ್ ಸಂತತಿಯಲ್ಲಿ ಯಾರಿವನು? ರಷ್ಯಾದವನು ಬರ್ತಾನೆ, ನಿಕಟಿನ್. ಆನಂತರ ಡೊಮಿಂಗೋ ಫಯಾಜ್ ಮತ್ತು ಬಾರ್ಬೋಸ್ ಅಂತ ಶ್ರೀಕೃಷ್ಣದೇವರಾಯನ ಆಸ್ಥಾನಕ್ಕೆ ಬರ್ತಾರೆ. ನೆಕ್ಸ್ಟ್ ಕೊನೆಗೆ ಇನ್ನಿಬ್ಬರು ಉಳಿತಾರೆ, ನ್ಯೂನಿಜ್ ಮತ್ತು ಫೆಡ್ರಿಕ್ ಸೀಸರ್ ಅಂತ ಬರ್ತಾರೆ. ಅವ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು. ಒಟ್ಟು 8 ಜನ ಟ್ರಾವೆಲರ್ಸ್ಗಳ ಬಗ್ಗೆನೂ ಹೆಚ್ಚು ಪ್ರಶ್ನೆಗಳು ಬರ್ಬೋದು, ನೆನಪಿರಲಿ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಯಾವ ಅಧಿವೇಶನದಲ್ಲಿ ವಂದೇ ಮಾತರಂ ಅನ್ನು ಮೊದಲ ಬಾರಿಗೆ ಆಡಲಾಯಿತು? ನೋಡಿ, 1875 ರಚನೆ ಆಯಿತು. 1882 ಆನಂದ ಮಠದಲ್ಲಿ ಪ್ರಕಟ ಆಯಿತು. 2025 ಇದಕ್ಕೆ 150 ವರ್ಷಗಳು ಪೂರ್ಣಗೊಳ್ತು. 6 ಸ್ಟ್ಯಾಂಜಗಳೇನಿದೆ, ಈ 6 ಸ್ಟ್ಯಾಂಜಗಳನ್ನು 3 ನಿಮಿಷ 10 ಸೆಕೆಂಡ್ಗಳಲ್ಲಿ ಆಡಬೇಕು ಅನ್ನೋದು ಈಗ ರೂಲ್ ಆಗಿದೆ. ಹಾಗಾದರೆ ಇದನ್ನು ಯಾವ ಅಧಿವೇಶನದಲ್ಲಿ ಆಡಲಾಯಿತು ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು. ಈ ಒಂದು ಸನಾಯಿ ಅಂತಕ್ಕಂಥವ್ರು ಅಥವಾ ಈ ಸಯಾನಿ ಅಂತಲೂ ಕರೀತಾರೆ. ಈ ಸಯಾನಿ ಅವರ ಒಂದು ವಿಶೇಷವಾದ ಅಧ್ಯಕ್ಷತೆಯಲ್ಲಿ 1896 ಈ ಕಲ್ಕತ್ತಾ ಅಧಿವೇಶನದಲ್ಲಿ ವಂದೇ ಮಾತರಂ ಗೀತೆಯನ್ನು ರವೀಂದ್ರನಾಥ್ ಟ್ಯಾಗೋರ್ ಅವರು ಆಡಿದ್ರ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಕೇಳ್ತಾನೆ, ಈ ಒಂದು ಮುಸಲ್ಮಾನ್ ಒಂದು ಸಯಾನಿ ಅಂತಕ್ಕಂಥವ್ರು ಏನಿದ್ದಾರೆ, ಈ ಬರ್ಕತುಲ್ಲಾ ಸಯಾನಿ ಅಂತಕ್ಕಂಥವ್ರು ಏನಿದ್ದಾರೆ, ಇವರ ಅಧ್ಯಕ್ಷತೆಯಲ್ಲಿ ನಡೆದಂಥ ಒಂದು ಅಧಿವೇಶನದಲ್ಲಿ ಆಡಲಾಯಿತು. ನೋಡಿ, ಈ ವಂದೇ ಮಾತರಂ ಗೀತೆ ಅಂತಕ್ಕಂಥದ್ದು ಆನಂದ ಮಠದಲ್ಲಿ ಪ್ರಕಟ ಆಗಿದ್ದು. ಮೊದಲು ಇದನ್ನು ಬರೆದಂಥದ್ದು ಬಂಕಿಮಚಂದ್ರ ಚಟರ್ಜಿ ಅವರು. ಅವರ ದುರ್ಗೇಶನ ನಂದಿ ಇರ್ಬೋದು ಅಥವಾ ದುರ್ಗೇಶ ನಂದಿ ಇರ್ಬೋರ್ತಕ್ಕಂಥ ಕೃತಿಗಳಿರ್ಬೋದು, ಇವೆಲ್ಲವರ ಬಗ್ಗೆನೂ ಕೇಳ್ತಾರೆ ಪ್ರಶ್ನೆಗಳನ್ನು. ಒಟ್ಟಾರೆಯಾಗಿ ಸೂರತ್ ಅಧಿವೇಶನ ನಿಮಗೆ ಗೊತ್ತಿದೆ, ಅಲಹಾಬಾದ್ ಅಧಿವೇಶನ, ಹಾಗೆ ಮದ್ರಾಸ್ ಅಧಿವೇಶನ. ಬದ್ರುದ್ದೀನ್ ತ್ಯಾಬ್ಜಿ ಅಂತಕ್ಕಂಥ ಮೊದಲ ಮುಸ್ಲಿಂ ಅಧ್ಯಕ್ಷ ಆಗಿದ್ದು ಈ ಒಂದು ಮಡ್ರಾಸ್ ಅಧಿವೇಶನದಲ್ಲಿ. ಈ ಒಂದು ರೆಹಮದುಲ್ಲಾ ಸಯಾನಿ ಅಂತಕ್ಕಂಥವರು ಇದರಲ್ಲಿದ್ದರು ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಬೇಕು, ಕಲ್ಕತ್ತಾ ಅಧಿವೇಶನದ ಅಧ್ಯಕ್ಷತೆ. ಹಾಗಾದರೆ 7ನೇ ಪ್ರಶ್ನೆಗೆ ಡಿ ಉತ್ತರ. ಹಾಗೆ ವಂದೇ ಮಾತರಂ ಗೀತೆಗೆ ಸಂಬಂಧಿಸಿದಂಥ ಅಧಿವೇಶನದ ಮುಖ್ಯಾಂಶಗಳು ಸಹ ನಿಮಗೆ ಗೊತ್ತಿರಲಿ. ಹಾಗಾದರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಒಂದು ಮುಖ್ಯವಾದಂಥ ಅಂಶಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ನೆಕ್ಸ್ಟ್ ಅದಾದಮೇಲೆ ಸ್ವದೇಶಿ ಬಹಿಷ್ಕಾರ ಘೋಷಣೆಯನ್ನು ಮೊದಲ ಬಾರಿಗೆ ಅಂಗೀಕರಿಸಲಾಗಿದ್ದು ಓಮ್ ರೂಲ್, ಅಸಹಕಾರ ಚಳವಳಿ, ಸೈಮನ್ ಆಯೋಗ. ಒಂದು ಬಿಳಿಯರ ಆಯೋಗ ಭಾರತಕ್ಕೆ ಬರುತ್ತೆ. 1927 ರಚನೆಯಾಗಿ 1928 ಮಾರ್ಚಲ್ಲಿ ಇಂಡಿಯಾಕ್ಕೆ ಬರುತ್ತೆ. ಇದನ್ನು ನಾವು ಬಿಳಿಯರ ಆಯೋಗ ಅಂತ ಕರಿತೀವಿ, ಹೌದಾ? ಈಗ ಅಸಹಕಾರ ಚಳವಳಿ ಅಂದರೆ ನಾನ್ ಕೋಆಪರೇಷನ್ ಮೂಮೆಂಟು 1920ರಲ್ಲಿ ಗಾಂಧೀಜಿಯವರು ಸ್ಟಾರ್ಟ್ ಮಾಡ್ತಾರೆ. ಓಮ್ ರೂಲ್ ಲೀಗ್ ಅಂದರೆ ತಿಲಕ್ ಅವರು, ಓಮ್ ರೂಲ್ ಲೀಗ್ ಅಂದರೆ ಸ್ವಯಂ ನಿರ್ಣಯ ಚಳವಳಿ 1916. ನೋಡಿ, 1916ರಲ್ಲಿ ಈಗ ನಮಗೆ ಫಸ್ಟು ಏಪ್ರಿಲಲ್ಲಿ ಸ್ಟಾರ್ಟ್ ಮಾಡಿದ್ದು ಯಾರು ಅಂದರೆ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಅಥವಾ ಈಗ ಏಪ್ರಿಲಲ್ಲಿ ಸ್ಟಾರ್ಟ್ ಮಾಡಿದ್ದು ಯಾರು ಅಂದರೆ ತಿಲಕ್ ಅವರು ಬಾಂಬೆಯಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಸೆಪ್ಟೆಂಬರ್ 1ನೇ ತಾರೀಕು ತಮಿಳುನಾಡಿನ ಒಂದು ಅಡಿಯರ್, ತಮಿಳುನಾಡಿನ ಅಡಿಯರ್ನಲ್ಲಿ ಸ್ಟಾರ್ಟ್ ಮಾಡಿದ್ದು ಅನಬಿಸೆಂಟ್. ಹಾಗಾದರೆ ಓಮ್ ರೂಲ್ ಲೀಗ್ ಅಂತಕ್ಕಂಥದ್ದು ಅಥವಾ ಓಮ್ ರೂಲ್ ಚಳವಳಿಯನ್ನು ತಿಲಕ್ ಅವರೇ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಅಂತ ನಿಮ್ಗೆ ಗೊತ್ತಿರಬೇಕು, ಅದಿಲ್ಲಿ ಬಾಂಬೆಯಲ್ಲಿ.
ಅನಬಿಸೆಂಟ್ ಅವರು ಸ್ಟಾರ್ಟ್ ಮಾಡಿದ್ದು ತಮಿಳುನಾಡಿನ ಹಡಿಯರ್ನಲ್ಲಿ ಅಂತ ಗೊತ್ತಿರಬೇಕು. ಹಾಗಾದರೆ ನಮಗಿಲ್ಲಿ ಬೇಕಾಗಿರೋ ಪ್ರಶ್ನೆ ಅಂದರೆ ಸ್ವದೇಶಿ ಮೂಮೆಂಟ್ ಅಂತ. ಬಂಗಾಳ ವಿಭಜನೆಯನ್ನು ವಿರೋಧಿಸಿ 1905 ಈ ಒಂದು ಆಗಸ್ಟ್ ಎಷ್ಟನೇ ತಾರೀಕು, ಆಗಸ್ಟ್ 7ನೇ ತಾರೀಕು ಸ್ವದೇಶಿ ಮೂಮೆಂಟ್ ಅಂತಕ್ಕಂಥದ್ದು ತಿಲಕ್ ಅವರ ಮೇಜರ್ ನೇತೃತ್ವದಲ್ಲಿ ಸ್ಟಾರ್ಟ್ ಆಯಿತು. ಇದರ ಉದ್ದೇಶ ಇಷ್ಟೇ, ಸ್ವದೇಶಿ ವಸ್ತುಗಳನ್ನು ಬಳಸಬೇಕು, ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸಬೇಕು, ನಾವು ನಮ್ಮ ದೇಶದ ವಸ್ತುಗಳನ್ನು ಬಳಕೆ ಮಾಡಬೇಕಂತ. ಹಾಗಾಗಿ ಈ ಗೌರ್ಮೆಂಟ್ ಆಫ್ ಇಂಡಿಯಾ ಏನು ಮಾಡ್ತು ಅಂದರೆ ಈ ಆಗಸ್ಟ್ 7ನ್ನು ನ್ಯಾಷನಲ್ ಹ್ಯಾಂಡ್ಲೂಮ್ ಡೇ ಅಂತ ಸ್ಟಾರ್ಟ್ ಮಾಡ್ತು. ಏನಂತ ಮಾಡ್ತು? ನ್ಯಾಷನಲ್ ಹ್ಯಾಂಡ್ಲೂಮ್ ಡೇ, ರಾಷ್ಟ್ರೀಯ ಒಂದು ಕೈಮಗ್ಗ ದಿನ ಅಂತಕ್ಕಂಥದ್ದನ್ನು ಇದು ಸ್ಟಾರ್ಟ್ ಮಾಡ್ತು ಈಗ ಅಂತಕ್ಕಂಥದ್ದು ಗೊತ್ತಿರಬೇಕು. ಈ ಒಂದು ಸ್ವದೇಶಿ ಮೂಮೆಂಟ್ ನಡೆದಂಥ ಒಂದು ಘಟನೆ ನೆನಪಿಗಾಗಿಯೇ ಈ ನ್ಯಾಷನಲ್ ಹ್ಯಾಂಡ್ಲೂಮ್ ಡೇ ಅಥವಾ ರಾಷ್ಟ್ರೀಯ ಕೈಮಗ್ಗ ದಿನ ಅಂತ ಇತ್ತೀಚೆಗೆ ಭಾರತ ಸರ್ಕಾರ ಇದನ್ನು ಘೋಷಣೆ ಮಾಡ್ತು. ಸ್ವದೇಶಿ ಬಹಿಷ್ಕಾರ ಮತ್ತು ಈ ಒಂದು ಘೋಷಣೆಗಳನ್ನು ಮೊದಲ ಬಾರಿಗೆ ಅಂಗೀಕರಿಸಿದಾಗಿದ್ದು ಬಂಗಾಳದ ವಿಭಜನೆ ವಿರುದ್ಧ ಆಂದೋಲನ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ. ಮತ್ತು ಸೈಮನ್ ಆಯೋಗದ ವಿಶೇಷತೆಗಳ ಬಗ್ಗೆಯೂ ಸಹ ನಿಮಗೆ ಗೊತ್ತಿರಲಿ. ನೆಕ್ಸ್ಟ್ ಇದಾದಮೇಲೆ ಭಾರತದ ಮೊದಲ ಗವರ್ನರ್ ಜನರಲ್ ಯಾರು ಅಂತ, ಮೌಂಟ್ ಬ್ಯಾಟನ್, ಲಾರ್ಡ್ ವಿಲಿಯಂ ಬೆಂಟಿಕ್, ಕ್ಯಾನಿಂಗ್ ಅಂತಕ್ಕಂಥದ್ದು ಗೊತ್ತಿರಬೇಕು. ಇದ್ರ ಜೊತೆಗೆ ಇನ್ನೆರಡು ಹೆಸರು ನೆನಪಿರಲಿ ಅಂತ ನಾನು ಹೇಳಿದ್ದೆ ಫ್ರೆಂಡ್ಸ್. 1757ರಲ್ಲಿ ಒಬ್ಬ ಬಂಗಾಳದ ಗವರ್ನರ್ ಆದಂಥವನು. ಯಾಕೆ? ಈ ಪ್ಲಾಸಿ ಕದನ ವಿನ್ ಆದಮೇಲೆ ಯಾರಾದ ಅಂದರೆ ಈ ಒಂದು ರಾಬರ್ಟ್ ಕ್ಲೈವ್ ಅಂತಕ್ಕಂಥವನೇನಾದ ಅಂತ. ನೆಕ್ಸ್ಟ್ ಅದಾದಮೇಲೆ ನಮಗೆ 1773ರಲ್ಲಿ ಒಂದು ರೆಗ್ಯುಲೇಟಿಂಗ್ ಆ್ಯಕ್ಟ್ ಅಂತ ಬಂತು. ಆವಾಗ ಯಾರಾದರೂ ಈ ಒಂದು ಲಾರ್ಡ್ ವಾರನ್ ಎಸ್ಟಿಂಗ್ ಅಂತ, ಯಾರು? ಎಸ್ಟಿಂಗ್ ಅಂತಕ್ಕಂಥವನಾದ. ಇವನು ಬಂಗಾಳದ ಗವರ್ನರ್ ಜನರಲ್ ಆದ. ಏನಾದೇನು? ಬಂಗಾಳದ ಗವರ್ನರ್ ಜನರಲ್ ಆದ. ಹಾಗಾದ್ರೆ ಅವನು ಬಂಗಾಳದ ಗವರ್ನರ್ ಜನರಲ್ ಆದಮೇಲೆ 1833 ಆ್ಯಕ್ಟ್ ಪ್ರಕಾರ ಭಾರತದ ಪ್ರಥಮ ಬ್ರಿಟಿಷ್ ಇಂಡಿಯನ್ ಫಸ್ಟ್ ಒಬ್ಬ ಗವರ್ನರ್ ಜನರಲ್ ಯಾರು ಅಂದರೆ ಈ ಒಂದು ಲಾರ್ಡ್ ವಿಲಿಯಂ ಬೆಂಟಿಕ್ ಅಂತ ಗೊತ್ತಿರಬೇಕು. ಯಾರು? ಲಾರ್ಡ್ ವಿಲಿಯಂ ಬೆಂಟಿಕ್. ಹಾಗಾಗಿ ಇವರು ಭಾರತದ ಅಂತ ಕೇಳಿದ್ದಾರೆ. ಈಗ ಭಾರತದ ಅಂತಕ್ಕಂಥದ್ದು ಇವೆರಡು ಸಹ ಬಂಗಾಳ. ಒಬ್ಬ ಬಂಗಾಳದ ಗವರ್ನರ್ ಜನರಲ್ ಆಗ್ತಾನೆ. ಈಗ ಭಾರತದ ಗವರ್ನರ್ ಜನರಲ್ ಆಗಿದ್ದಾರೆ ಅಂದರೆ ಲಾರ್ಡ್ ವಿಲಿಯಂ ಬೆಂಟಿಕ್. ಹಾಗೆ ಅಲಹಾಬಾದಲ್ಲಿ 1858ರಲ್ಲಿ ವಿಕ್ಟೋರಿಯಾ ರಾಣಿ ಘೋಷಣೆ ಓದ್ತಾನೆ. ಹಾಗೆ ಲಾರ್ಡ್ ಕ್ಯಾನಿಂಗ್ ಏನಿದ್ದಾನೆ ಇವನು ಭಾರತದ ಅಂದರೆ ಬ್ರಿಟಿಷ್ ಭಾರತದ ಪ್ರಥಮ ವೈಸರಾಯಿ ಅಂತ ಗೊತ್ತಿರಬೇಕು. ಯಾರು ಅಂದರೆ ವೈಸರಾಯಿ ಅಂತ ಗೊತ್ತಿರಬೇಕು. ಲಾರ್ಡ್ ಮೌಂಟ್ ಬ್ಯಾಟನ್ 1947ರಿಂದ 1948ರವರೆಗೆ ಇವನು ಸಹ ಏನಾಗಿರ್ತಾನೆ ಈ ಭಾರತದಲ್ಲಿ ಸ್ವತಂತ್ರ ಭಾರತದ ಲಾರ್ಡ್ ಮೌಂಟ್ ಬ್ಯಾಟನ್ ಯಾರು ಅಂದರೆ ಇಂಡಿಪೆಂಡೆಂಟ್ ಇಂಡಿಯನ್ ಫಸ್ಟ್ ಗವರ್ನರ್ ಜನರಲ್ ಅಂತ ಗೊತ್ತಿರಬೇಕು. ಹಾಗೆ ಫಸ್ಟ್ ಇಂಡಿಯನ್ ಗವರ್ನರ್ ಜನರಲ್ ಯಾರು ಅಂದರೆ ಈ ಒಂದು ಸಿ ರಾಜಗೋಪಾಲಾಚಾರಿ. ಇವ್ರು ಯಾರು ಅಂದರೆ ಲಾರ್ಡ್ ಮೌಂಟ್ ಬ್ಯಾಟನ್ ಅಂತ ಗೊತ್ತಿರಬೇಕು. ಈ 5 ಪ್ರಶ್ನೆ ಕನ್ಫ್ಯೂಸ್ ಆಗುತ್ತೆ, ಕರೆಕ್ಟ್ ನೆನಪಿರಲಿ. ಬಂಗಾಳದ ಪ್ರಥಮ ಗವರ್ನರ್ ರಾಬರ್ಟ್ ಕ್ಲೈವ್, ಬಂಗಾಳದ ಪ್ರಥಮ ಗವರ್ನರ್ ಜನರಲ್ ಲಾರ್ಡ್ ವಾರನ್ ಹೇಸ್ಟಿಂಗ್ಸ್, ಭಾರತದ ಪ್ರಥಮ ಗವರ್ನರ್ ಬ್ರಿಟಿಷ್ ಭಾರತದ ಪ್ರಥಮ ಗವರ್ನರ್ ಜನರಲ್ ಬೆಂಟಿಕ್, ಸ್ವತಂತ್ರ ಭಾರತದ ಪ್ರಥಮ ಗವರ್ನರ್ ಜನರಲ್ ಲಾರ್ಡ್ ವಿಲಿಯಂ ಅಂದರೆ ಲಾರ್ಡ್ ಮೌಂಟ್ ಬ್ಯಾಟನ್, ಸ್ವತಂತ್ರ ಭಾರತದ ಮೊದಲ ಭಾರತೀಯ ಗವರ್ನರ್ ಜನರಲ್ ಸಿ ರಾಜಗೋಪಾಲಾಚಾರಿ. ಹಾಗೆ ಕ್ಯಾನಿಂಗ್ ಏನಿದ್ದಾನೆ ಇವನೇ ಭಾರತದ ಪ್ರಥಮ ವೈಸರಾಯಿ. ಯಾಕೆ ಅಂದರೆ 1858ರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಆಡಳಿತ ನಿಂತು ಹೋಗಿ ಈ ಗವರ್ನರಲ್ಲಿ ಏನಾಗಿದ್ದರು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಂಡರ್ಲಿ ವರ್ಕ್ ಮಾಡ್ತಾಯಿದ್ರು. ಆದರೆ ಬ್ರಿಟಿಷ್ ಪಾರ್ಲಿಮೆಂಟಿನ ಒಂದು ಆಡಳಿತಕ್ಕೊಳಪಟ್ಟು ವರ್ಕ್ ಸ್ಟಾರ್ಟ್ ಮಾಡಿದ್ದೆ ಈ ವೈಸರಾಯಿ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಹಾಗಾಗಿ ಈ ಒಂದು ಇಂಪಾರ್ಟೆಂಟಾಗಿ ಈ ಪ್ರಶ್ನೆಗೆ ಬಿ ಆಪ್ಷನ್ ಸರಿ ಉತ್ತರ ಅಂತ ಗೊತ್ತಿರಲಿ. ನೆಕ್ಸ್ಟ್, ಭಾರತದ ಮೊದಲ ಮಹಾನಗರ ಪಾಲಿಕೆ ಮುನ್ಸಿಪಲ್ ಕಾರ್ಪೊರೇಷನನ್ನು ಎಲ್ಲಿ ಸ್ಥಾಪಿಸಲಾಯಿತು? ನೋಡಿ, ಕಲ್ಕತ್ತಾ, ಮದ್ರಾಸ್, ಬಾಂಬೆ ಬಗ್ಗೆ ನಾನು ಹೇಳಿದ್ದೀನಿ. ನೋಡಿ, ಭಾರತದಲ್ಲಿ ಬ್ರಿಟಿಷರು ಫಸ್ಟ್ ಸ್ಟಾರ್ಟ್ ಮಾಡಿದಂಥದ್ದೇ ಏನು ಅಂದರೆ 1639ರಲ್ಲಿ ಈ ಒಂದು ಫ್ರಾನ್ಸಿಸ್ ಅವನ ಹೆಸರು ಫ್ರಾನ್ಸಿಸ್ ಡೇ ಅಂತಕ್ಕಂಥವನು ಈ ಮಡ್ರಾಸ್ ನಗರವನ್ನು ಈ ವಿಜಯನಗರದ ಚಂದ್ರಗಿರಿಯಿಂದ ನಿವೇಶನ ಪಡೆದು ಆ ಚಂದ್ರಗಿರಿಯ ದೊರೆಗಳೇನಿದ್ರು ಅವರಿಂದ ನಿವೇಶನ ಪಡೆದು ಇದನ್ನು ಸ್ಥಾಪನೆ ಮಾಡ್ದ. ಹಾಗೆ ಇಲ್ಲಿ ಇವನು ಮಾಡಿದ್ದು ಸೆಂಟ್ ಈ ಜಾರ್ಜ್ ಅಂತಕ್ಕಂಥ ಒಂದು ಕೋಟೆಯನ್ನು ಸಹ ನಿರ್ಮಾಣ ಮಾಡ್ದ. ಭಾರತದಲ್ಲಿ ಬ್ರಿಟಿಷರು ನಿರ್ಮಿಸಿದಂಥ ಮೊದಲ ಕೋಟೆ ಮಡ್ರಾಸ್ ಅಂತ ಗೊತ್ತಿರಬೇಕು.
ಅದೇ ರೀತಿಯಾಗಿ ಈ ಒಂದು 1866 ಸುಮಾರಿಗೆ ನೋಡಿ, ಇಲ್ಲಿ ಮುನ್ಸಿಪಲ್ ಕಾರ್ಪೊರೇಷನ್ ಅಂತಕ್ಕಂಥದ್ದೇನಿದೆ, ಈ ಮುನ್ಸಿಪಲ್ ಕಾರ್ಪೊರೇಷನ್ಗೆ ಸಂಬಂಧಿಸಿದಂಥ ಘಟನೆಗಳು ಏನು ನಡಿಬೋದು 1688 ಸುಮಾರಿಗೆ ಈ ಮಡ್ರಾಸಲ್ಲಿ ಈ ಮುನ್ಸಿಪಲ್ ಕಾರ್ಪೊರೇಷನ್ಗಳು ಸ್ಟಾರ್ಟ್ ಆಯಿತು. ಬ್ರಿಟಿಷರಿಂದ ಮುನ್ಸಿಪಲ್ ಕಾರ್ಪೊರೇಷನ್ಗಳು ಸ್ಟಾರ್ಟ್ ಆಯಿತು ಅಂತ ಗೊತ್ತಿರಬೇಕು. ನೆಕ್ಸ್ಟ್ ಹಾಗಾದರೆ ಮಡ್ರಾಸಲ್ಲೇ ಬ್ರಿಟಿಷರು ಮೊದಲ ಒಂದು ಏನು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮೊದಲು ಒಂದು ಭೂ ಹಿಡಿತವನ್ನು ಸಾಧಿಸಿದ್ದು ಇಲ್ಲೇ ಅಂತ ಗೊತ್ತಿರಬೇಕು. ಅಥವಾ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಒಳಪಟ್ಟ ಮೊದಲ ಪ್ರದೇಶವೇ ಮಡ್ರಾಸ್ ಅಂತ ಗೊತ್ತಿರಬೇಕು. ನೆಕ್ಸ್ಟ್ 1720ರಲ್ಲಿ ಬಾಂಬೆ ವರದಕ್ಷಿಣೆ, ದೆಹಲಿ 1911ರಲ್ಲಿ ಅಕ್ವೈರ್ ಆಗುತ್ತೆ. 1696ರಲ್ಲಿ ಕಲ್ಕತ್ತಾ ಏನಾಗುತ್ತೆ, ಬ್ರಿಟಿಷರ ರಾಜಧಾನಿ ಆಗುತ್ತೆ ಅಂತ ಗೊತ್ತಿರಬೇಕು. ಹಾಗಾಗಿ ಈ 4 ಸಿಟಿಗಳನ್ನು ಮೇಜರಾಗಿ ಬ್ರಿಟಿಷರು ಏನು ಮಾಡ್ತಾರೆ, ಅಕ್ವೈರ್ ಮಾಡ್ತಾ ಹೋಗ್ತಾರೆ ಅನ್ನೋದು ನಿಮಗೆ ಗೊತ್ತಿರಲಿ. ಹಾಗಾದರೆ ಮುಂದೆ ನಾವು ಮತ್ತೆ ಬೇರೆ ಬೇರೆ ಪ್ರಶ್ನೆಗಳು ನೋಡೋದಾದರೆ, ಯಾವ ವೇದವು ಭಾರತೀಯ ಸಂಗೀತದಿಂದ ಹುಟ್ಟಿಕೊಂಡಿದೆ ಎಂದು ನಂಬಲಾಗಿದೆ? ಯಾವ ವೇದವು ಭಾರತೀಯ ಸಂಗೀತದಿಂದ ಹುಟ್ಟಿಕೊಳ್ಳಲಾಗಿದೆ? ನೋಡಿ, ವೇದಗಳೇನಾಗಿದೆ, ಈ ಒಂದು ಇಂದ್ರ ಇರ್ಬೋದು, ರುದ್ರ ಇರ್ಬೋದು, ಅಗ್ನಿ ಇರ್ಬೋದು, ವಾಯು ಇರ್ಬೋದು, ಸೂರ್ಯದೇವ ಇರ್ಬೋದು, ವರುಣ ಇರ್ಬೋದು. ಪ್ರಮುಖವಾಗಿ 6 ದೇವರುಗಳ ಮೇಲೆ ಆಡಿದಂಥ ಒಂದು ಪ್ರಾರ್ಥನೆ ಏನಾಗಿದೆ, ಋಗ್ವೇದ ಅಥವಾ ಈ ವೇದಗಳು ರಚನೆ ಆಗಿದೆ ಅಂತ. ನೋಡಿ, ಈಗ ಆರ್ಡ್ರ್ ಆಗಿದೆ. ನಾವು ವೇದಗಳಲ್ಲಿ ಋಗ್ವೇದ 10 ನಿಮಗೆ ಮಂಡಲಗಳು ಬರ್ತಕ್ಕಂಥದ್ದು, ವರ್ಣ ಪದ್ಧತಿ ಬರ್ತಕ್ಕಂಥದ್ದು ಈ ಋಗ್ವೇದದಲ್ಲಿ. ಇದನ್ನು ಬುಕ್ ಆಫ್ ಹೈಮನ್ಸ್ ಅಂತ ಕರಿತೀವಿ. ಶ್ಲೋಕಗಳು 1028 ಶ್ಲೋಕಗಳು. ನೆಕ್ಸ್ಟು ಯಜುರ್ವೇದವನ್ನು ನಾವೇಂತ ಕರಿತೀವಿ, ಬುಕ್ಸ್ ಆಫ್ ಸ್ಯಾಕ್ರಿಫೈಸ್ ಅಂತ ಕರಿತೀವಿ, ತ್ಯಾಗ ಇದರ ಸಂದೇಶ. ನೆಕ್ಸ್ಟು ಈ ಒಂದು ಸಾಮವೇದವನ್ನು ನಾವೇನಂತ ಕರಿತೀವಿ ಅಂದರೆ ಬುಕ್ ಆಫ್ ಮ್ಯೂಸಿಕ್ ಅಂತ ಕರಿತೀವಿ. ಏನಂತ ಕರಿತೀವಿ, ಬುಕ್ ಆಫ್ ಮ್ಯೂಸಿಕ್. ಅದೇ ರೀತಿಯಾಗಿ ಅಥರ್ವಣ ವೇದವನ್ನು ಏನಂತ ಕರಿತೀವಿ, ಬುಕ್ ಆಫ್ ಈ ಒಂದು ಮ್ಯಾಜಿಕ್ ಅಂತ ಕರಿತೀವಿ. ಮಾಟ, ಮಂತ್ರ ಮತ್ತು ವಶೀಕರಣದ ಬಗ್ಗೆ ಹೇಳೋದು ಅಥರ್ವಣ ವೇದ. ಮತ್ತು ಆಯುರ್ವೇದಿಕ್ ಔಷಧಿಗಳ ಬಗ್ಗೆ ಹೇಳ್ತಕ್ಕಂಥ ಮಾಹಿತಿ ಅಥರ್ವಣ ವೇದ. ಹಾಗೆ ಈ ವರ್ಣ ಪದ್ಧತಿಯ ಜೊತೆಗೆ ಸತಿ ಜಾತಿ ಪದ್ಧತಿ, ವರ್ಣ ಪದ್ಧತಿ ಬಗ್ಗೆ ಋಗ್ವೇದ ಹೇಳುತ್ತೆ. ಹಾಗಾಗಿ ಇಲ್ಲಿ ನಮಗೆ ಈ ಒಂದು ಋಗ್ವೇದ, ಯಜುರ್ವೇದ, ಶುಕ್ಲ ಯಜುರ್ವೇದ, ಕೃಷ್ಣ ಯಜುರ್ವೇದ ಬರೋದು ಯಜುರ್ವೇದದಲ್ಲಿ. ಸಾಮವೇದ ಏನಿದೆ, ಇಂಪಾದ ಜ್ಞಾನ. ಸಾಮ ಅಂದರೆ ಇಂಪಾದಂತಹ ಒಂದು ಸಂಗೀತ ಜ್ಞಾನ ಅಥವಾ ಇಂಪಾದಂಥ ಒಂದು ರಾಗ ಇದೇನಿದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಹಾಗಾಗಿ ಈ ಒಂದು 11ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸಾಮವೇದ ಅಂತ. ಇದೇ ರೀತಿಯಾಗಿ ಮುಂಬರುವ ದಿನಗಳಲ್ಲಿ ಇನ್ನೂ ಟಫೆಸ್ಟ್ ಕ್ವಶನ್ಸ್ಗಳು ಹೇಗೆ ಬರುತ್ತೆ, ಆ ಪ್ರಶ್ನೆಗಳಿಗೆ ಸಂಬಂಧಿಸಿದಂಥ ಆನ್ಸರ್ಗಳನ್ನು ಸಹ ನಾವು ಮಾತಾಡ್ತಾ ಹೋಗೋಣ. ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ಆನ್ಲೈನ್ ಆಫ್ಲೈನ್ ತರಗತಿಗಳಿದೆ ಮತ್ತು ಯೂಟ್ಯೂಬಲ್ಲಿ ಫ್ರೀ ಕ್ಲಾಸ್ ಇರುತ್ತೆ. ಇದನ್ನು ಇಷ್ಟ ಆದರೆ ಸದುಪಯೋಗ ಪಡಿಸ್ಕೊಂಡು ಇತರರಿಗೂ ಪರಿಚಯಿಸಿ ಅಂತ ಹೇಳ್ತಾ ನಾನು ಮಾಡ್ತೇನೆ. ವಿಶೇಷ ಮಾಹಿತಿ ನಮ್ಮ ಇನ್ಸ್ಟಾಗ್ರಾಮ್ದಲ್ಲಿರುತ್ತೆ, ಅಲ್ಲೂ ಸಹ ನೀವು ಅದನ್ನು ನೋಡ್ಬೋದು. ಥ್ಯಾಂಕ್ ಯು ವೆರಿ ಮಚ್.